ಸುಹಾಸ್ ತನ್ನ ಹೊಸ ಮನೆಗೆ ಕಾಲಿಟ್ಟಾಗ ಅದು ಕೇವಲ ಒಂದು ಮನೆಯಾಗಿರಲಿಲ್ಲ, ಅದು ಅದಕ್ಕಿಂತ ಹೆಚ್ಚಿನದಾಗಿತ್ತು. ನಿತ್ಯವಾಸಿಯಾಗಿರುವ ಅಜ್ಞಾತ ಸಾನ್ನಿಧ್ಯ, ತಡರಾತ್ರಿ ಕುಡಿಯುವ ಬಾಗಿಲುಗಳು, ಗೋಡೆಗಳಲ್ಲಿ ಅಳಿಸುವ ಅನಾಮಧೇಯ ಧ್ವನಿಗಳು. ಆಕೆ ಹೌದು, ನಾನು ಈ ಮನೆಯಲ್ಲಿ ನಿತ್ಯವಾಸಿಯಾಗಿರುವೆ. ಸುಹಾಸ್ ನಿಜಕ್ಕೂ ಏನನ್ನು ಎದುರಿಸುತ್ತಿದ್ದ? ಆ ಮನೆಯಲ್ಲಿ ಅಡಗಿರುವ ಭಯಾನಕ ರಹಸ್ಯವೇನು? ಈ ಕಥೆಯಲ್ಲಿ ಅವನಿಗೆ ಬದುಕಲು ಅವಕಾಶ ಇದೆಯಾ, ಅಥವಾ ಅವನು ಅದನ್ನು ತಪ್ಪಿಸಿಕೊಂಡು ಹೋಗಲಾರದ? ನಾನು ಸುಹಾಸ್, ಒಂದು ಭಯಾನಕ ಅನುಭವದ ಸಾಕ್ಷಿ. ನನಗೆ ಅದೆಷ್ಟು ಬಾರಿ ಆಗಿದೆ ಗೊತ್ತಿಲ್ಲ. ರಾತ್ರಿ ಹೊತ್ತು ಹಠಾತ್ ಕಣ್ಣನ್ನು ತೆರೆದಾಗ ಮನಸ್ಸು ತಡೆಹಿಡಿಯಲಾಗದೆ ಹಳೆ ನೆನಪುಗಳ ಸುಳಿಯಲಾರಂಭಿಸುತ್ತದೆ. ಕೆಲವು ನೆನಪುಗಳು ಸಿಹಿಯಾಗಿರುತ್ತವೆ, ಕೆಲವು ಸಿಹಿ ಕಹಿಯಾಗಿರುತ್ತವೆ. ಆದರೆ ಕೆಲವು ನೆನಪುಗಳು ಮನಸ್ಸು ಪುನಃ ಸಾಯುವುದರಲ್ಲಿಯೇ ತೃಪ್ತಿಪಡಿಸಿಕೊಳ್ಳುವಷ್ಟು ಭಯಾನಕವಾಗಿರುತ್ತವೆ. ಇವತ್ತು ನಾನು ನಿಮಗೆ ಒಂದು ಎಚ್ಚರಿಕೆಯಾಗುವ ಕಥೆ ಹೇಳುತ್ತೇನೆ. ಇದನ್ನು ಕೇಳಿದ ಮೇಲೆ ನೀವು ಮತ್ತೆ ಯಾವತ್ತೂ ಒಬ್ಬಂಟಿಯಾಗಿ ಹೊಸ ಮನೆಯೊಂದರಲ್ಲಿ ಇರುವುದು ಮುಂಚಿನಂತಿರಲು ಸಾಧ್ಯವಿಲ್ಲ. ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗ, ಬೆಂಗಳೂರಿನಲ್ಲಿ ಐಟಿ ಉದ್ಯೋಗ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ. ನನ್ನ ತಾಯಿ ಹತ್ತಿರದ ಹಳ್ಳಿಯಲ್ಲಿ ಇದ್ದರೂ ನಾನು ಸ್ವತಂತ್ರವಾಗಿ ಇರಬೇಕೆಂದು ತೀರ್ಮಾನಿಸಿದ್ದೆ. ಹೀಗಾಗಿ ನನ್ನ ಸ್ನೇಹಿತನೊಬ್ಬನ ಸಹಾಯದಿಂದ ಹೊಸ ಮನೆ ಹುಡುಕಲು ಪ್ರಾರಂಭಿಸಿದ್ದೆ. ಇದನ್ನೇನೂ ದೊಡ್ಡ ಸಾಧನೆ ಎನಿಸಿಕೊಳ್ಳುವಂತಿಲ್ಲ, ಆದರೆ ಕೈಗೆಟಕುವ ಬಜೆಟ್ನಲ್ಲಿ ಒಳ್ಳೆಯ ಮನೆ ದೊರಕುವುದು ಸುಲಭವಲ್ಲ. ಆದರೂ ಒಂದು ದಿನ ನಾನು ಒಂದು ಅದ್ಭುತವಾದ ಮನೆ ಕಂಡುಕೊಂಡೆ. ಮನೆ ಚೆನ್ನಾಗಿತ್ತು, ಹಳೆಯ ಶೈಲಿಯ ಕಲ್ಲಿನ ಮನೆ. ಅಕ್ಕಪಕ್ಕ ಕಿರುಕಿರು, ಮನೆ ಇರದಂತೆ ಭಾಸವಾಗುತ್ತಿದ್ದರೂ ಮನೆಯ ಒಡೆತನದವರು ಎಷ್ಟೋ ಕಡಿಮೆ ಬಾಡಿಗೆಗೆ ಕೊಡುವಂತೆ ಒಪ್ಪಿಕೊಂಡರು. ಆದರೆ ಏನೋ ಮನಸ್ಸಿನಲ್ಲಿ ತಿಳಿಯದ ಭಯ ಹುಟ್ಟಿತ್ತು. ಮನೆಯ ಒಳಗೆ ಒಮ್ಮೆ ಹೋದಾಗಲೇ ಒಂದು ಅಪರಿಚಿತ ತಂಗಾಳಿ ಹೊಡೆಯುವಂತೆ ಅನಿಸಿತು. ಅಷ್ಟೇ ಅಲ್ಲ, ಮನೆಯಲ್ಲಿನ ವೈಯಕ್ತಿಕ ಸಾಮಾನುಗಳು ಸಹ ಅಕ್ಕಪಕ್ಕ ಸರಿಯಾಗಿ ಇಡಲಾಗಿದ್ದವು. ಆದರೆ ಯಾರೋ ಈಗಲೂ ಇಲ್ಲಿ ವಾಸಿಸುತ್ತಿರಬಹುದಾದ ಅನಿಸಿಕೆ ಮೂಡಿಸಿತು. ಇದು ಸರಿ ಆಯಿತು ಅಂತ ನಾನು ಖುಷಿಯಿಂದ ಒಪ್ಪಿಕೊಂಡೆ. ಆ ದಿನವೇ ಸರಿಯಾದ ಪರಿಚಯವಿಲ್ಲದ ಈ ಮನೆಯ ಒಡೆಯನ ಕೈಯಲ್ಲಿ ನನ್ನ ಹೊಸ ಬಾಳಿನ ಕೀಲಿಗಳನ್ನು ಇಟ್ಟೆ. ಮೊದಲ 3 ದಿನ ಶಾಂತವಾಗಿಯೇ ಹೋಯಿತು. ಕೆಲಸದಿಂದ ಬಂದು ಸುಸ್ತಾಗಿ ಮಲಗುವ ಹಂತದಲ್ಲಿ ದಿನ ಕಳೆಯುತ್ತಿತ್ತು. ಆದರೆ 4ನೇ ದಿನ ಏನೋ ಅಸ್ವಾಭಾವಿಕವೆನಿಸುವ ಘಟನೆ ನಡೆಯಿತು. ನನಗೆ ಅದೆಷ್ಟು ಹೊತ್ತು ಏನು ಗೊತ್ತಿಲ್ಲ, ಆದರೆ ಹಠಾತ್ ಎದ್ದು ನೋಡಿದಾಗ ಬಾಗಿಲ ಬಳಿಯಿದ್ದ ಕಿಟಕಿಯ ಬಳಿ ನೆರಳೊಂದು ಕಾಣಿಸಿಕೊಂಡಿತು. ನಾನು ಎದ್ದರೆಂಬ ಅನುಮಾನ ಒದಗುವುದರ ಮುನ್ನವೇ ಅದು ಮಾಯವಾಯಿತು. ಅದು ಒಮ್ಮೆ ಮನಸ್ಸಿನ ಕಲ್ಪನೆಯೋ? ನಾನು ಕಿಟಕಿಗೆ ಹತ್ತಿರ ಹೋದೆ. ಹೊರಗೆ ನೋಡಿದಾಗ ಯಾರೂ ಇರಲಿಲ್ಲ. ಆದರೆ ನನ್ನ ಮನಸ್ಸು ಯಾಕೋ ಭಯಾನಕ ಅನುಮಾನದಿಂದ ಕಾಡತೊಡಗಿತು. ನನಗೆ ಒಂದಿಷ್ಟು ಧೈರ್ಯ ಹೆಚ್ಚಿಸಿಕೊಳ್ಳಲು ಬಾಕಿ ಕಾಫಿ ಹಾಕಿಕೊಂಡು ಕುಳಿತುಕೊಂಡೆ. ಅದೇ ಸಮಯದಲ್ಲಿ ನನಗೆ ಮನೆಯ ಕೋಣೆಯೊಳಗಿನ ಬಾಗಿಲು ಸ್ವಲ್ಪ ಸ್ವಲ್ಪ ತಟ್ಟಿದ ಶಬ್ದ ಕೇಳಿ ಬಂತು. ಯಾರು? ನಾನು ಜೋರಾಗಿ ಕೂಗಿದೆ. ಯಾರಾದರೂ ನನ್ನ ಮನೆಗೆ ನುಗ್ಗಿದ್ದಾರಾ? ಒಬ್ಬಂಟಿ ಮನೆಯಲ್ಲಿ ನಾನೊಬ್ಬನೇ ಇರಲು ಸಾಧ್ಯವಿಲ್ಲ ಎಂಬ ಭಾವನೆ ಹುಟ್ಟಿತು. ನಾನು ನಿಧಾನವಾಗಿ ಕೋಣೆಯ ಬಾಗಿಲು ತೆರೆಯಲು ಮುಂದಾದೆ. ಹೃದಯ ಬಡಿತವು ವೇಗವಾಗಿತ್ತು. ಬಾಗಿಲು ತೆರೆದ ಕ್ಷಣ ಒಬ್ಬ ಯುವತಿಯ ಭಯಾನಕ ಮುಖ ನನ್ನ ಎದುರು. ಅವಳು ಹಠಾತ್ ನಗಲು ಪ್ರಾರಂಭಿಸಿದಳು. ಆದರೆ ಆ ನಗು ನಿಜವಾಗಿಯೂ ಹಸನ್ಮುಖವಾಗಿರಲಿಲ್ಲ. ಅದು ಭಯಾನಕ, ಭೋರ್ಗರೆಸುವಂತಹ ನಗು. ಅವಳ ಕಣ್ಣುಗಳು ರಕ್ತಕೆಂಪಾಗಿ ಹೊಳೆಯುತ್ತಿದ್ದವು. ನಾನು ಭಯದಿಂದ ಹಿಂದಕ್ಕೆ ಹಾರಿದೆ. ಆದರೆ ಕ್ಷಣಾರ್ಧದಲ್ಲಿ ಅವಳ ತಲೆ ತಿರುಗಿದಂತೆ ಕಾಣಿಸಿತು. ಆಕೆ ವಾಯುಗತವಾಗಿ ಮೇಲಕ್ಕೆ ಹಾರಿದಳು, ಮನೆಯ ಮೇಲೆ ಹರಿದಾಡಿದಳು. ನೀನು ಯಾರು? ನಾನು ಅಸ್ಪಷ್ಟವಾಗಿ ಕೇಳಿದೆ. ಆಕೆ ನನ್ನನ್ನು ನೋಡಿ, ನಾನು ಈ ಮನೆಯಲ್ಲಿ ನಿತ್ಯವಾಸಿಯಾಗಿರುವೆ ಎಂದಳು. ನನಗೆ ನಿಜಕ್ಕೂ ಆಘಾತ ತಟ್ಟಿತು. ಆಗ ತಾನೇ ನನ್ನ ಮನಸ್ಸಿಗೆ ಹೊಳೆದಿತು, ನಾನು ಈ ಮನೆಯ ಬಗ್ಗೆ ಬಯಸಿದಷ್ಟು ಮಾಹಿತಿಯನ್ನು ಪಡೆಯಲೇ ಇಲ್ಲ. ನಾನು ನಿದ್ರಿಸದೇ ಪೀಡಿತನಾಗಿದ್ದೇನೆಂದು ಕಚೇರಿಗೆಂದು ನನ್ನ ಹಳೆಯ ಸ್ನೇಹಿತನಾದ ರಾಕೇಶ್ನಿಗೆ ಕರೆ ಮಾಡಿದೆ. ಅವನಿಗೆ ಇಡೀ ವಿಷಯ ಹೇಳಿದೆ. ಅವನು ಸುಮ್ಮನೆ ಕೇಳಿದ ನಂತರ, ಸುಹಾಸ್, ಆ ಮನೆಯ ಬಗ್ಗೆ ನೀನು ಸುಮ್ಮನೆ ಗೂಗಲ್ನಲ್ಲಿ ಹುಡುಕಿದೆಯಾ ಎಂದು ಕೇಳಿದ. ನಾನು ತಕ್ಷಣ ತಲೆ ಅಲ್ಲಾಡಿಸಿದೆ. ನನಗೆ ಈ ಮಾತು ಸಹಜವೆನಿಸಿತ್ತು. ಆ ತಕ್ಷಣ ನಾನು ಮೊಬೈಲ್ ತೆಗೆದುಕೊಂಡು ಹುಡುಕಾಟ ಶುರು ಮಾಡಿದೆ. ನಾನು ಓದಿದ ವಿಷಯದಿಂದ ನನಗೆ ತಲೆ ತಿರುಗಿತು. ಈ ಮನೆಯಲ್ಲಿ 5 ವರ್ಷಗಳ ಹಿಂದೆ ಅಂಜಲಿ ಎಂಬ ಯುವತಿ ತನ್ನ ಪ್ರೀತಿಯ ಗೆಳೆಯನಿಂದ ಮೋಸದಿಗೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಆಕೆ ಇಲ್ಲಿಯೇ ನೇಣು ಹಾಕಿಕೊಂಡಿದ್ದಳು. ಅವಳ ಸಾವಿನ ನಂತರ ಯಾರೇ ಈ ಮನೆಯಲ್ಲಿ ವಾಸಿಸಿದರೂ ಒಂದೇ ತಿಂಗಳಲ್ಲಿ ಮನೆ ಬಿಟ್ಟು ಓಡಿಹೋದರು. ಕಾರಣ, ಅವಳು ಇಂದಿಗೂ ಇಲ್ಲಿ ಇರುವಂತೆ ಕಾಣಿಸುತ್ತಿದ್ದಳು. ನಾನು ತಕ್ಷಣವೇ ಬಾಗಿಲು ಮುಚ್ಚಿ ಹಾಸಿಗೆಗೆ ಬಿದ್ದೆ. ಆದರೆ ಭಯ ನನ್ನ ಮನಸ್ಸಿಗೆ ಬೇರೋಡಿದಂತಿತ್ತು. ಅಪ್ಪ, ಅಮ್ಮ,
ಈ ರಾತ್ರಿ ನಾನು ಬದುಕಿ ಬೆಳಿಗ್ಗೆ ನೋಡಬಲ್ಲೆನಾ? ನಿದ್ರೆ ಇಲ್ಲದ ಕಣ್ಣುಗಳಲ್ಲಿ ಕಪ್ಪು ವೃತ್ತಗಳು ಮೂಡಿದ್ದವು. ನಾನು ಕಣ್ಣನ್ನು ಹಾಕುತ್ತಿದ್ದಂತೆ ಆಗಲೇ ಕಿಟಕಿಯಾಚೆಯಿಂದ ಆಕೆಯ ಆ ರಕ್ತಕೆಂಪು ಕಣ್ಣುಗಳು ನನ್ನನ್ನು ನೋಡುತ್ತಿದ್ದವು. ಆಕೆ ನಿಧಾನವಾಗಿ ನನ್ನ ಹತ್ತಿರ ಬಂದಳು. ನಾನು ಚಚ್ಚಿ ಓಡುವಂತೆ ಆಯಿತು. ಆದರೆ ಆಕೆ ನನ್ನ ಬೆನ್ನು ಹತ್ತಿ ಬಂದು ನಿಂತಳು. ನೀನು ಈ ಮನೆ ಬಿಟ್ಟು ಹೋಗಬೇಕು. ಆಕೆ ಕುಸಿದುಕೊಳ್ಳುವಂತೆ ಅತ್ತಳು. ಅಂಜಲಿ, ನಿನ್ನ ಆತ್ಮಕ್ಕೆ ಬೇರೆ ಯಾವ ಸಹಾಯ ಬೇಕಾದರೂ ನಾನು ಮಾಡ್ತೀನಿ. ಪ್ಲೀಸ್ ನನ್ನನ್ನು ಬಿಡು. ನಾನು ಕಣ್ಣೀರಿಟ್ಟೆ. ಆಕೆ ಸುಮ್ಮನಾಗಿದ್ದಳು. ಆದರೆ ನನ್ನ ನಿಜವಾದ ಭಯ ತಕ್ಷಣವೂ ಸತ್ಯವಾಯಿತು. ಆಕೆ ನಿಧಾನವಾಗಿ ನನ್ನ ಕೈ ಹಿಡಿದಳು. ನನ್ನ ಬೆವರಿದ ದೇಹ ಉರಿಯುವಂತೆ ಆಯಿತು. ಆಕೆ ಹಠಾತ್ ಭಯಾನಕ ನಗುತ್ತಾ ನನ್ನ ಕಿವಿಯಲ್ಲಿ ತನ್ನ ಕೊನೆಯ ಮಾತು ಹೇಳಿದರು. ನಾನು ಈ ಮನೆಯೊಳಗೆ ಸಿಕ್ಕ ಬೇರೊಬ್ಬ ಆತ್ಮನನ್ನು ಬಿಟ್ಟು ಹಾಕಿದರೆ ಮಾತ್ರ ಮುಕ್ತಿಯಾಗುತ್ತೇನೆ. ಇನ್ನು ಮುಂದೆ ನೀನೇ ಈ ಮನೆಯ ಆತ್ಮ. ಆ ಮಾತು ಕೇಳುವಷ್ಟರಲ್ಲಿಯೇ ನಾನು ಹೊತ್ತು ಉರುಳಿದಂತೆ ಆಯಿತು. ನನಗೆ ಕತ್ತಲು ಕವಿದಂತಾಯಿತು. ನಾನು ಎದ್ದಾಗ ನಾನು ಅಂಜಲಿ ಆತ್ಮ ಬಿಟ್ಟ ಮನೆಯಲ್ಲಿ ನಿಂತಿದ್ದೆ. ಆಕೆಯ ಚಿಹ್ನೆಯನ್ನು ಉಳಿಸದೆ ನಾನು ಈಗ ಈ ಮನೆಯ ಹೊಸ ಆತ್ಮ. ಆಗಿನಿಂದಲೂ ನಾನೀಗ ನನ್ನ ಹೊಸ ಬಲಿ ಹುಡುಕುತ್ತಿದ್ದೇನೆ. ಈಗ ನೀವು ನಮ್ಮ ವಿಡಿಯೋವನ್ನು ನೋಡುತ್ತಿರುವಿರಿ. ಒಬ್ಬಂಟಿಯಾಗಿ ಕುಳಿತಿರಾ? ಮನೆಯ ಬೆಳಕು ತಗ್ಗಿದಂತೆ ಅನಿಸುತ್ತಿದೆಯಾ? ಹಿಂಭಾಗದಿಂದ ತಣ್ಣನೆಯ ತಂಗಾಳಿ ಬೀಸಿದಂತೆ ಭಾಸವಾಗುತ್ತಿದೆಯಾ? ಸೂಕ್ಷ್ಮವಾಗಿ ಕೇಳಿ. ಏನಾದರೂ ಹಸಿವಾದ ಆತ್ಮ ನಿಮ್ಮ ಕಡೆ ನೋಡುತ್ತಿದ್ದರೂ ಇರಬಹುದು. ಈ ಮನೆ ಅನೇಕರನ್ನು ತೆಗೆದುಕೊಂಡಿದೆ. ನೀವೇ ಮುಂದಿನ ಬಲಿ ಆಗಬೇಕೇ? ಈಗಲೇ ಈ ವಿಡಿಯೋವನ್ನು ನಿಲ್ಲಿಸಿ. ಅಥವಾ ಇದು ನಿಮ್ಮ ಕೊನೆಯ ರಾತ್ರಿ ಆಗಬಹುದು. ಸ್ನೇಹಿತರೆ, ನಿಮ್ಮಿಗೂ ಈ ರೀತಿಯ ಯಾವುದಾದರೂ ಅನುಭವವಾಗಿದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಾವು ನಿಮ್ಮ ಅನುಭವವನ್ನು ವಿಡಿಯೋ ರೂಪದಲ್ಲಿ ಮೂಡಿಸೋಣ. ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಹೊಸ ಸೃಜನಶೀಲತೆಗೆ ಶಕ್ತಿ.